ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫ್ರಾಕ್ ಗಲೀಜಾಗಿದ್ದರೆ ಅಥವಾ ಹಳೇದಾಗಿದ್ದರೆ ಅದು ಡಿಸೈನ್ ಒಳ್ಳೊಳ್ಳೆ ಡಿಸೈನ್ ಏನಾದರೂ ಖಾಲಿ ಇದ್ದು ಡಿಸೈನ್ ಏನಾದರೂ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಈ ಥರ ಮಾಡಿ. ಫಸ್ಟು ಹುಲ್ಲನ್ನು ದೊಡ್ಡ ಸೂಜಿ, ರಟ್ಟು, ಕತ್ರಿ ಇಷ್ಟಿದ್ರೆ ಸಾಕು. ಒಂದು ಹಳೆ ಬಟ್ಟೆಲಿ ನೀವು ಮಾಡಿ ಟ್ರೈ ಮಾಡಿ. ರಿಂಗ್ ಸಿಗುತ್ತೆ ನಿಮಗೆ, ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇಟ್ಕೊಳ್ಳಿ, ಇದನ್ನ ಬಟ್ಟೆಗೆ ಇಟ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಬಟ್ಟೆಗೆಲ್ಲ ಸೇರಿಸ್ಕೊಳ್ಳಿ ಮತ್ತು ಬಟ್ಟೆನ ಟೈಟ್ ಮಾಡ್ಕೊಳ್ಳಿ. ಈ ಥರ ರೌಂಡ್ ಶೇಪ್ದು ನಾನೇ ಕಟ್ ಮಾಡ್ಕೊಂಡಿರೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳ್ಕೊಡೋಕ್ಕೋಸ್ಕರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದರಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಪುನಃ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಪೆನ್ನಲ್ಲಿ ಬರ್ಕೊಂಡು ಪುನಃ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ದೊಡ್ಡ ದಪ್ಪಳದಲ್ಲಿ ಆರೆಳೆ ಹುಲ್ಲನ್ನು ಫಿಲ್ ಮಾಡಿಕೊಂಡು ಲಾಸ್ಟಲ್ಲಿ ಗಂಟು ಹಾಕೊಳ್ಳಿ. ಪುನಃ ಹಿಂದೆಗಡೆಯಿಂದ ಹಿಂದೆಗಡೆಯಿಂದ ಪುನಃ ಮಧ್ಯದಲ್ಲಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಹೊರಳಾಗ್ಬಿಡುತ್ತೆ. ಮಧ್ಯದಲ್ಲಿ ಇಟ್ಕೊಳ್ಳಿ. ಪೇಪರ್ನ ರಟ್ ಪೀಸ್ನ ಮಧ್ಯದಲ್ಲಿ ಇಟ್ಕೊಳ್ಳಿ. ಈಗ ಪುನಃ ಎಳೆದು ಟೈಟ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಟೈಟ್ ಮಾಡ್ಕೊಳ್ಳಿ. ಆ ರಟ್ ಪೀಸು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಅದನ್ನ ಟೈಟ್ ಮಾಡ್ಕೊತಾ ಇರೋದು. ಪುನಃ ಅದೇ ಜಾಗದಿಂದ ಪುನಃ ವಾಪಸ್ ಬನ್ನಿ. ವಾಪಸ್ ಬಂದು ಸೂಜಿನ ಎಳೀರಿ. ಪುನಃ ಪಕ್ಕಕ್ಕೆ ಚುಚ್ಚಿ. ಪುನಃ ರಿವರ್ಸ್ ಬನ್ನಿ. ಚುಚ್ಚಿರೋ ಜಾಗದಿಂದ ಪಕ್ಕಕ್ಕೆ ಚುಚ್ಚಿ ರಿವರ್ಸ್ ಬನ್ನಿ. ಈ ಥರನೇ ಫಿಲ್ ಮಾಡ್ಕೊಳ್ಳಿ. ರಟ್ ಪೀಸ್ನ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಪುನಃ ಈ ಕಡೆ ಬನ್ನಿ. ಎಲ್ಲ ಫುಲ್ ಫಿಲ್ ಮಾಡ್ಕೊಳ್ಳಿ. ಇದೇ ಥರ ಪುನಃ ಎರಡನೇ ರೌಂಡ್ಗೆ ಇದೇ ಥರ ಫಿಲ್ ಮಾಡ್ಕೊಳ್ಳಿ. 2 ರೌಂಡ್ ಆಗಲಿ.
ತಿರುಗಿಸಿ ಲಾಸ್ಟ್ಗೆ ಎಂಡ್ ಮಾಡಿ ಕಟ್ ಮಾಡ್ಕೊಳ್ಳಿ. ಸೀಸರ್ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಆ ಕಡೆ ಗಂಟು ಹಾಕೋಬೇಕು. ಕಟ್ ಮಾಡಿ ಗಂಟು ಹಾಕೊಳ್ಳಿ. ಮತ್ತೊಂದು ಗಂಟು ಹಾಕೊಳ್ಳಿ. ನೆಕ್ಸ್ಟು ದೊಡ್ಡ ಸೀಸರ್ ತಗೊಂಡು ಸ್ಮಾಲ್ ಸೈಜ್ ಆದರೂ ಪರವಾಗಿಲ್ಲ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲಾನು ನಾಟ್ ಕೆಳಗೂ ರೆಟ್ನ ತೆಗೆದಾಕಿ. ಇದು